ಕಮಿಂಗ್ ಮಾಲೆ ಓಪನ್ ಆಗಿಲ್ಲ, 1 ಅವರ್ ಮುಂದೆ ಬಂದಿದ್ದಾರೆ ಸೆಕ್ಯೂರಿಟಿಗಳು. ನಾನು ನಿನ್ನೆಯಿಂದ ಬನ್ರಿ ಅಂದರೆ ಇಬ್ರು ಬೆಡ್ಶೀಟ್ ಹೊಚ್ಕೊಂಡು ಮಲಗಿದ್ರು. ಫ್ಲೈಟ್ ಕ್ಯಾನ್ಸಲ್ ಆಗಿಬಿಟ್ಟಿದೆ. ಸೊ ಏರ್ಪೋರ್ಟೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಸೊ ಏನಾರು ಒಂಚೂರು ಹೇಳಿ ಮಾತಿ. ಎಲ್ಲರೂ ಲೈಫಲ್ಲಿ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ. ಬಟ್ ಫುಲ್ ಬಾಡಿ ಮಸಾಜಲ್ಲಿ ಗುಡ್ ಈವ್ನಿಂಗ್ ಎವ್ರಿವನ್. ಚಾನಲ್ನ ರಿವ್ಯೂ ಮಾಡಿ ಅಕ್ಸೆಪ್ಟ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಐ ವಿಲ್ ಫೈನಲಿ ಬಿ ಅರ್ನಿಂಗ್. ನೋಡಿ ವಾಟ್ಲು ಕೊಡ್ರಿ ಅರ್ಧ ನೀವು ಇಬ್ರು ಕುಡಿಬೇಡಿ, ಕುಡಿ, ನಾನು ಕುಡಿಸ್ಕೊಡಿ. 9 ಲೀಟರ್ ನೀರು ಅಂತ ಪೂಜೆ ಮಾಡ್ತೀರಿ. ಫ್ಲೈಟ್ ಒಳಗಡೆ ಬಿಡಲ್ಲ ಅಂತಲ್ಲ. ಹರೀಶ್ ಅವ್ರಿಗೆ ಜೋಕ್ ಮಾಡಬೇಡಿ. ಅಲ್ಲೆಲ್ಲ ಬರೀ ಮಳ್ಳು ಗೊತ್ತಾ? ಹೋಟ್ಲು ನಾನು ನೋಡಿದ್ನಲ್ಲ, ಖರಾಬಿ ಹೋಟ್ಲೆಲ್ಲ ಮಳ್ಳು. ಓಪನಿಂಗ್ ಅಂತೇಳಿ ಅವ್ರಿಗೆ ನಮ್ಮ ಇಂಗ್ಲೀಷ್ ಅರ್ಥ ಆಗಲ್ಲ. ನೋ ಎಸಿ ಕಮಿಂಗ್. ಇವಳು ಥಾಯ್ಲ್ಯಾಂಡ್ ಇಂಗ್ಲೀಷು. ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿಲ್ಲ. ಇವತ್ತು ಲಾಸ್ಟ್ ಡೇ ಇನ್ ಬ್ಯಾಂಕಾಕ್. ಇನ್ನು 2 ಅವರಿಗೆ ಫ್ಲೈಟ್ ಇದೆ. ಆದರೂ ಇಲ್ಲಿ ರೀ ನಾನು ಬೇಕಂತ ಎದ್ದೋಳಿ ಒಂಥರ ಲೂಸ್. ಇವತ್ತು ನಮ್ಮ ಲಾಸ್ಟ್ ಡೇ ಇನ್ ಬ್ಯಾಂಕಾಕ್ ಆಯ್ತಾ. ನಾವು ನೆಕ್ಸ್ಟ್ ಫ್ಲೈಟ್ಗೆ ಹೋಗ್ತಾ ಇದ್ವಿ. ನಾವು ಫ್ಲೈಟ್ ಹತ್ತಕ್ಕೆ ಹೋಗ್ತಾ ಇದ್ದೀವಿ. 2 ಅವರ್ ಇದೆ ನಮಗೆ ಫ್ಲೈಟ್ಗೆ ಅಂದರೆ ಲೈಕ್ ಏರ್ಪೋರ್ಟ್ಗೆ ಹೋಗೋದಕ್ಕೆ. ಲಾಸ್ಟ್ ಟೈಮ್ ಶಾಪಿಂಗ್ ಮಾಡೋಕ್ಕೆ 1 ಅವರ್ ಶಾಪಿಂಗ್ ಮಾಲೆ ಓಪನ್ ಆಗಿಲ್ಲ, 1 ಅವರ್ ಮುಂದೆ ಬಂದಿದ್ದಾರೆ. ಸೆಕ್ಯೂರಿಟಿಗಳು ಮಕ್ಕಳಿತ್ತವ್ರೆ, ರೆಡಿ ಇಲ್ಲ. ನಾನು ನಿನ್ನೆಯಿಂದ ಬನ್ರಿ ಅಂದರೆ ಇಬ್ರು ಬೆಡ್ಶೀಟ್ ಹೊಚ್ಕೊಂಡು ಮಲಗಿದ್ರು. ಇವಾಗ ಹೋಗೋಣ ಅಂತ ಹರೀಶ್ ಅವ್ರು ಅಂದರೆ ಇಲ್ಲ, ನಾವಿಲ್ಲೇ ನಾವು ಬರಲ್ಲ. ಗೋಪಿಯಣ್ಣ ಜಸ್ಟ್ 40 minutes ಲೆಫ್ಟ್ ಅಂತ ಹೇಳ್ತಾರೆ. ಇನ್ನು ಬ್ಯಾಂಕಾಕಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ನಾವೀಗ ಚೆಕ್ಔಟ್ ಮಾಡ್ತಾ ಇದ್ದೀವಿ ರೂಮ್ನ. ಕರಾಬಿಗೆ ನಮಗೆ ಡೊಮೆಸ್ಟಿಕ್ ಫ್ಲೈಟ್ ಇತ್ತು ಅಲ್ಲಿ. ಆ್ಯಂಡ್ ನಾವು ತಂದಿದ್ದು ಮತ್ತು ಶಾಪಿಂಗ್ ಮಾಡಿದ್ದೆಲ್ಲ ಲಗೇಜ್ ಜಾಸ್ತಿ ಆಗಿತ್ತು. ಸೊ ರೂಮ್ ಸರ್ವಿಸ್ ಮಾಡೋ ಹುಡುಗ ಮತ್ತು ಕ್ಯಾಬ್ ಡ್ರೈವರ್ ಇಬ್ಬರು ನಗಾಡ್ತಾ ಇದ್ದಾರೆ, ಎಷ್ಟು ಲಗೇಜ್ ತಂದಿದ್ದಾರೆ ಇವರು ಅಂತ ಹೇಳಿ. ಟೋಟಲಿ 8 ಸೂಟ್ಕೇಸ್ ಆಗಿತ್ತು. ಥೈ ಏರ್ವೇಸ್ ಅಂತ ಐತಲ್ಲ ಅಣ್ಣ ಅಲ್ಲಿ. ಫ್ಲೈಟ್ ನೋಡದೇ ಇರೋರೆಲ್ಲ ನೋಡ್ಕೊಂಬಿಡಿ. ಥೈ ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಏನೋ ಡಿಫೆಕ್ಟ್ ಆಗಿದೆಯೇನೋ, ಎಮರ್ಜೆನ್ಸಿ. ಅಯ್ಯೋ, ಈ ಕ್ಯಾಮ್ರಾದಲ್ಲಿ ಇನ್ನೊಂದು ಚೂರು ಡೀಪಾಗಿ ಕಾಣಿಸ್ಬೇಕಿತ್ತು. ಫ್ಲೈಟ್ ಕ್ಯಾನ್ಸಲ್ ಆಗಿಬಿಟ್ಟಿದೆ. ಸೊ ಪ್ರಿಂಟ್ ಮಾಡ್ತಿದ್ರು. ಸೊ ಈಗ ಮತ್ತೆ ಅಲ್ಲಿ ಹೇರೇಶ್ ಕೌಂಟರ್ಗೆ ಹೋಗಿದ್ದಕ್ಕೆ ಏರ್ಪೋರ್ಟೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಸೊ ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಟ್ರಾಲಿ ತಳ್ಕೊಂಡು ಇಲ್ಲಿ ಓಡಾಡಿ ಸಾಕಾಯ್ತು ನನಗಂತೂ ಜೀವನ. ಸೊ ಈಗ ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ಇನ್ನೊಂದು ಏರ್ಪೋರ್ಟಿಗೆ ಹೋಗಬೇಕು ಗೈಸ್, ಏನಾಗುತ್ತೆ ಅಂತ. ಆ್ಯಂಡ್ ಫೈನಲಿ ಈಗ ನಾವೆಲ್ಲ 11 ಗಂಟೆಗೆ ಕರ್ಕೊಂಬಂದು ನನ್ನ ಮಕ್ಕಳು 2:45 ಏನಪ್ಪ ಮಾಡೋದಿಲ್ಲ ಬಂದು ಅಂತ ಬಂದರೆ ದರಿದ್ರ ನಮ್ಮ ಫ್ಲೈಟೇ ಕ್ಯಾನ್ಸಲ್ ಆಗ್ಬಿಟ್ಟೆ. ಮತ್ತು ಈಗ ಭಾಳ ಒಳ್ಳೆಯವರು ಬೇರೆ ಟಿಕೆಟ್ಗೆ ವಿತ್ ಏರ್ ಟಿಕೆಟ್ ಕೊಟ್ಟಿದ್ದಾರೆ. ಡಾನ್ ಮುಂಗ್ ಏರ್ಪೋರ್ಟ್, ನಾವು ಬೆಂಗಳೂರಿಂದ ಬಂದು ಹಿಡಿದು ಅದೇ ಏರ್ಪೋರ್ಟ್ಗೆ, ಅಲ್ಲಿಗೆ ಈಗ ಫ್ರೀ ಬಸ್ಸಲ್ಲಿ ಅವರೇ ಕೊಟ್ಟು ಕಳಿಸ್ತಾ ಇದ್ದಾರೆ. ಗುಡ್ ಸರ್ವಿಸ್. ಆದರೆ ಏರ್ಪೋರ್ಟ್ ಚೆನ್ನಾಗಿಲ್ಲ. ಈ ಏರ್ಪೋರ್ಟ್ ತುಂಬ ಸೂಪರ್ ಆಗಿತ್ತು, ಬ್ಯೂಟಿ ಚಂದ ಅಂತ ಹೇಳಿ ಸದ್ಯಕ್ಕೆ ಹೋಗಿ ಖರಾಬಿ ತರಕು ಸಾಕಾಗಿ ಚಂದ. ಏರ್ಪೋರ್ಟ್ ಒಂಚೂರು ಚೆನ್ನಾಗಿಲ್ಲ ಗಾಯ್ಸ್, ಎಂತ ಮಾಡೋದಂತ ಗೊತ್ತಿಲ್ಲ. ಎನಿವೇಸ್ ಅಲ್ಲಿಗೆ ಹೋಗ್ತೀವಿ, ಒಟ್ಟು ಖರಾಬಿಗೆ ಹೋಗ್ತಾ ಇರ್ತೀವಿ. ಸೊ ನಥಿಂಗ್ ಟು ವರಿ. ಲಯನ್ ಯದುಷ್ ಅಂತ ಹೇಳ್ತಾ ಇದ್ದೀನಿ, ಓಡಿಸ್ತಾಳೆ. ಫೈನಲಿ ಬಂದ್ವಿ. ಆ್ಯಕ್ಚುಲಿ ಟೈಮ್ ಎಷ್ಟು ಟೈಮು? ಕರೆಕ್ಟ್ 2:30. ಇವಾಗ ಕರೆಕ್ಟಾಗಿ ಬಂದಿದ್ದೀವಿ. ಓಡಿಸ್ಕೊಂಬಂದ್ಬಿಟ್ರು. ಅಪ್ಪ ಇದು ಓಡಾಡಿ ಸಾಕಾಗುತ್ತೆ. ಅಷ್ಟು ದೊಡ್ಡ ಗೇಟ್ಗಳಿದ್ದಾವೆ. ನಮ್ದು ಇನ್ನೂ
ಇದೇ ಕೌಂಟರಲ್ಲಿ ಅದು, ಆದರೆ ಇನ್ನೂ ಯಾರೂ ಬಂದಿಲ್ಲ. ಸೊ ವಿ ಆರ್ ಸ್ಟಿಲ್ ವೇಟಿಂಗ್. ಸೊ ಮತ್ತೆ ಅದಾದಮೇಲೆ ಫ್ಲೈಟ್ ಹೆಂಗೆ ಇವ್ರು ಹೇಳ್ಕೊಡ್ತಿದ್ದ ನಂಗೆ ಹೇಳಬೇಕು ಅಂತ. ಈ ಏರ್ಪೋರ್ಟಿಗೆ ಬಂದರೆ ಹೊಟ್ಟೆ ಅಷ್ಟು ಮೊದಲೇ ಬೆಳಗ್ಗೆಯಿಂದ ಓಡಾಡಿ ಇನ್ನೂ ಒಂದು ರೌಂಡ್ ಶಾಪಿಂಗ್ ಮಾಡೋಕ್ಕೆ ಹೋಗಿ ಸುಸ್ತಾಗಿತ್ತಾ. ಅದರಲ್ಲಿ ಅಲ್ಲಿಗೆ ಹೋದ್ವಾ, ಇನ್ನೊಂದು ಸುವರ್ಣ ಭೂಮಿ ಏರ್ಪೋರ್ಟ್ಗೆ, ಅಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಯಿತಾ. ಸೊ ಮತ್ತೆ ಅಲ್ಲಿಂದ ಮತ್ತೆ ಇದೇನೋ ಡಿಂಗ್ ಡಾಂಗ ಅಂತ ಚಿಂಗ್ ಡಾಂಗ್ ಏನೋ ಏರ್ಪೋರ್ಟ್, ಡಾನ್ ನಿಯಾಂಗ್ ಏರ್ಪೋರ್ಟಿಗೆ ಬಂದ್ವಾ. ಇಲ್ಲಿಗೆ ಬಂದು ಚೆಕ್-ಇನ್ ಪ್ರೊಸೀಜರ್ ಮುಗಿಸಿ ಸ್ವಲ್ಪ ಊಟ ಮಾಡಿ ರನ್ನಿಂಗ್ ರೇಸಲ್ಲಿ ಓಡ್ತಾರಲ್ಲ ಹಂಗೆ ಹೊಡ್ಕೊಂಡು ಬಂದೆ. ಇವರು ಗೇಟ್ ನಂಬರ್ 55 ಅಂತ ಅಲ್ಲೆಲ್ಲ ಹೇಳ್ತಾವೆ, ಝೋನ್ 3 ಗೇಟ್ ನಂಬರ್ 55 ಅಂತ. ಇಲ್ಲಿಗೆ ಬಂದು ಅಲ್ಲಿ ಹೊಟ್ಟೋಗ್ತಾವೆ. ಎನಿವೇಸ್ ಫ್ಲೈಟಲ್ಲಿ ಸಿಗ್ತೀನಿ. ಬಾಯ್. ಇವಾಗ ನಾವು ಲ್ಯಾಂಡ್ ಆಗಿ ನೆಕ್ಸ್ಟ್ ಏರ್ಪೋರ್ಟ್ ಯಾವುದು, ಕರಾವಳಿ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಥರ್ಡ್ ಟೈಮ್ ಇಂಟರ್ನ್ಯಾಷನಲ್ ಟ್ರಿಪ್ ಬರಂತೆ. ನಾವೆಲ್ಲ ವಾಶ್ರೂಮ್ ಹೋಗೋದು ತಡಿ ಅಂತ ಹೇಳಿದ್ರೆ ಇವಳು ಹೊಡೆಯಬಿಟ್ಳೆ, ಎಲ್ಲ ಬಿಟ್ಬಿಟ್ಟು ಪಾಸ್ಪೋರ್ಟು ಬ್ಯಾಗು ಎಲ್ಲ. ಸುಪ್ರೀತಾ ಏನು ಹೇಳಿದ್ಲು ಕೇಳಿಸ್ಕೊಂಡ, ನೀವು ಮಾತ್ರ ವಾಶ್ರೂಮ್ಗೆ ಹೋಗ್ಬೇಕಾಗಲ್ಲ, ನಾವು ಬ್ಯಾಂಕಾಕ್, ಥೈಲ್ಯಾಂಡ್, ಫುಕೆಟ್, ಕರಾವಿ ಬರೋರಾದರೆ ಯು ಮಸ್ಟ್ ಟ್ರೈ ದಿಸ್ ಒನ್. ಮತ್ತು ಇನ್ನೊಂದು ಎಲ್ಲಿದೆ, ಇದು ಸ್ಯಾಂಡ್ವಿಚಸ್ ಇದ್ದಾವಲ್ಲ ಈ ಥರ, ಇದನ್ನ ಟ್ರೈ ಮಾಡಿ. ಆದರೆ ಇದು ಬಂದು ಬೀಫ್ ಹಸುದು. ಸೊ ಇದು ಬಿಟ್ಟು ನಿಮಗೆ ಲೈಕ್ ಚೀಸ್ ಎಲ್ಲ ಸಿಗುತ್ತೆ. ಎಕ್ಸ್ಕ್ಯೂಸ್ ಮೀ ಜಸ್ಟ್ ಅ ಮಿನಿಟ್. ಪೋರ್ಕ್ ಇಂಥವೆಲ್ಲ ಸಿಗ್ತವೆ ನೋಡಿ, ಸ್ಪಿನಾಚ್ ಆ ಥರದ್ದೆಲ್ಲ ಟ್ರೈ ಮಾಡಿ ಅಂತ ಪರ್ಸ್ನಲ್ ಸಜೆಷನ್. ಯಾಕೆಂದರೆ ಚೆನ್ನಾಗಿತ್ತು ಇಲ್ಲಿ, ಸೊ ಅದಕ್ಕೋಸ್ಕರ. ಆ್ಯಂಡ್ ಬೇರೆ ಹೊರಗಡೆಗೆಲ್ಲ ಕಂಪೇರ್ ಮಾಡಿದ್ರೆ ಕೋಕ್ ಎಲ್ಲ ಇಲ್ಲಿ ಚೀಪ್. ಸೊ ಇಲ್ಲೇ ತೊಗೊಂಡೋಗಿ. ಇದು ಬಂದು 7-Eleven ಅಂತ ಅಲ್ಲಿದೆ ನೋಡಿ, ಎಲ್ಲ ಕಡೆ ಇದೆ ಹೊತ್ತು. ಸೊ ಅದನ್ನ ಟ್ರೈ ಮಾಡಿ. ಕರಾಬಿಲಿ ನಮ್ಮ ರೂಮ್ ಹೆಸರು ಬಂದು ಮರೀನಾ ಎಕ್ಸ್ಪ್ರೆಸ್ ಅಂತ, ವಿಚ್ ವಾಸ್ ರಿಯಲಿ ವೆರಿ ಗುಡ್. ಆಯಿತು, ಎಷ್ಟು ಚೆನ್ನಾಗಿತ್ತು ಅಂದರೆ ಅವ್ರ ಆ್ಯಂಬಿಯನ್ಸ್ ಆಗಿರ್ಬೋದು, ರೂಮಿನ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಎಲ್ಲನೂ ವೈಟ್ ಥೀಮಲ್ಲಿ ಮಾಡಿದ್ದಾರೆ, ವಿಚ್ ಐ ರಿಯಲಿ ಲೈಕ್ಡ್. ಆಯಿತು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದ್ರ ರೂಮ್ ಟೂರ್ ಕೂಡ ಮಾಡಿದ್ದೀನಿ. ನೀವು ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ರೂಮ್ ಅಂತ ಹೇಳಿ. ಇನ್ನು ನಮ್ಮ ರೂಮ್ ಬಾಲ್ಕನಿಯಿಂದ ಈ ಥರ ಆ್ಯಂಬಿಯನ್ಸ್ ಇತ್ತು, ಒಳ್ಳೆ ಫೋಟೋಶೂಟ್ ಕೂಡ ಮಾಡ್ಕೊಬೋದಿತ್ತು. ಸೊ ಒಳ್ಳೆ ಫೋಟೋಶೂಟ್ ಮಾಡ್ಕೊಂಡ್ವಿ ನಾವು. ಅನಂತ್ರಿ ಕಟ್ ಮಾಡಿ ಅಯ್ಯೋ ನಾನು ಲಾಸ್ಟ್ ಮೂಮೆಂಟಲ್ಲಿದ್ದೆ. ಎಷ್ಟೀಗ ಏನೂ ಇಲ್ಲ, ನೀನು ಕೂತು ಸುಮ್ಮನೆ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಆರ್ ಕರಾವಿ ವ್ಲಾಗ್. ಸೊ ಇವಾಗ ಆಲ್ಮೋಸ್ಟ್ ಬೆಳಗ್ಗೆ ಆಗಿದೆಯಾ, ನಾವು ಇದಕ್ಕೆ ಹೋಗಬೇಕು. ಇದು ಏನೋ ಅದು ಇವತ್ತೊಂದು ಐಲ್ಯಾಂಡ್ ಟೂರ್ ಇದೆ, ಅಲ್ಲಿಗೆ ಹೋಗಬೇಕು. ಅದಕ್ಕೂ ಮುಂಚೆ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡಿ ಐಲ್ಯಾಂಡ್ ಟೂರ್ಗೆ ಹೋಗ್ತೀವಿ. ಆ್ಯಂಡ್ ಈ ರೆಸಾರ್ಟಲ್ಲಿ ತುಂಬ ಚಂದ ಸ್ಪಾಟ್ಸ್ಗಳಿದ್ದಾವೆ. ಸೊ ಒಂದು ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಫೋಟೋಶೂಟ್ ಮುಗಿಸ್ಕೊಂಡು ಅಲ್ಲಿ ಹೋಗ್ತೀವಿ. ಬಾಯ್. ನಮ್ಮ ಜಡ್ಡ ಬೆಂಚ್ ಕೊಟ್ಟಿದ್ದಾರೆ. Today we got bench, so we are going in bench. ಬೆನ್ಸ್ To ಇದು ಬೆಂಚ್ ಆಗಿರೋ ಬೆಂಚ್ ಅದಲ್ಲ, ಬೆಂಚ್ ಐತಲ್ಲ ಅದಕ್ಕೆ ಬೆಂಚ್ ಅಂತ. ಸಾರಿ, ಐ ಮೀನ್ ಬೆಂಚ್, ನಾಟ್ ಬೆಂಚ್. ಈಗ ಅಲ್ಲಿ ಐಲ್ಯಾಂಡ್ ಹತ್ರಕ್ಕೆ ಹೋಗ್ತಾ ಇದೀವಿ. ಸೊ ಬೋಟಲ್ಲಿ ಹೋಗ್ತೀವಿ, ಫುಲ್ ಬೋಟ್.
ಖರ್ಜೂರ ಗಿಡಗಳು ನೋಡಿ. ಆಮೇಲೆ ಖರ್ಜೂರ ಕಾಣಲಿಲ್ಲ ಅಂತ ಕಮೆಂಟ್ ಹಾಕ್ಬಿಡಿ. ಚಿಕ್ಕ ಚಿಕ್ಕದಾಗಿದೆ ಖರ್ಜೂರ. ಇದೆಲ್ಲ ಖರ್ಜೂರ ಗಿಡಗಳು ತೋಟದಲ್ಲಿ. ಸಾಕ್ಬಿಡು. ಇನ್ನು ನೀವು ಟೂರ್ಗೆ ಬುಕ್ ಮಾಡಿರ್ತೀರಲ್ಲ ಪ್ಯಾಕೇಜ್ ಅವ್ರ ಜೊತೆ, ಅವರು ಸ್ಪೀಡ್ ಬೋಟ್ ಅವ್ರ ಜೊತೆ ಟೈಅಪ್ ಆಗಿರ್ತಾರೆ ಆಯಿತಾ. ಅವ್ರು ಯಾವ ಸ್ಪೀಡ್ ಬೋಟ್ ಅವ್ರ ಜೊತೆ ಟೈಅಪ್ ಆಗಿರ್ತಾರೋ ನಿಮ್ಮ ಕ್ಯಾಬ್ ಡ್ರೈವರ್ ಬಂದು ಪಿಕಪ್ ಮಾಡಿ ಅಲ್ಲಿ ಡ್ರಾಪ್ ಮಾಡ್ತಾರೆ. ಆ್ಯಂಡ್ ನೀವು ಅಲ್ಲೆಲ್ಲ ರಿಜಿಸ್ಟರ್ ಮಾಡಿ ಆಮೇಲಿಂದ ಈ ಥರ ಬ್ಯಾಂಡ್ಸ್ ಕೊಡ್ತಾರೆ ಕೈಗೆ ಹಾಕ್ಸ್ಕೊಂಡು ಆಮೇಲೆ ಸ್ಪೀಡ್ ಬೋಟಲ್ಲಿ ಹೋಗಬೇಕಾಗತ್ತೆ. ಇನ್ನು ವೇವ್ಸ್ ತುಂಬ ಸ್ಟ್ರಾಂಗ್ ಇದ್ದಿದ್ದ ಕಾರಣದಿಂದಾಗಿ ಸ್ಪೀಡ್ ಬೋಟಲ್ಲಿ ಹೋಗ್ಬೇಕಾದ್ರೆ ಆ್ಯಕ್ಚುಲಿ ಎತ್ತೆತ್ತು ಹಾಕ್ತಾಯಿತ್ತು. ನಂಗೆ ಒಂದೊಂದ್ಸತಿ ಹಾರ್ಟೇ ಸ್ಟಾಪ್ ಆಗೋದಂಗೆ ಫೀಲಿಂಗ್ ಆಗ್ತಾಯಿತ್ತು. ಅಷ್ಟು ಸ್ಟ್ರಾಂಗ್ ಇತ್ತು ವೇವ್ಸು. ಹಿಂಗೆ ಹಾಕೋದು ಸ್ಪೀಡ್ ಬೋಟ. ನಾವು ಇದನ್ನ ಕರಾಬಿಲ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಬಟ್ ಫುಕೆಟಲ್ಲಿ ನಮಗೇನು ಅಂಥ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ಕರಾಬಿಲ್ ಮಾತ್ರ ಈ ಥರ ಎಕ್ಸ್ಪೀರಿಯನ್ಸ್ ಆಯಿತು. ಚಪ್ಪಲಿ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ನೆನ್ಕೊಂಡು ಹೋಗ್ತಾ ಇದ್ವಿ ಕೇವ್ ಐಲ್ಯಾಂಡ್ ನೋಡೋಕ್ಕೆ ಅಂತ. ನೋಡಿ ಹೆಂಗೆ ಚಪ್ಪಲಿ ಹಿಡ್ಕೊಂಡು ಹೋಗ್ತಾ ಇದ್ವಿ. ಇವರು ಫಸ್ಟ್ ನಮಗೆ ಒಂದು ಕೇವ್ ಐಲ್ಯಾಂಡಿಗೆ ಅಂತ ಕರ್ಕೊಂಡು ಬಂದು ಸ್ಪೀಡ್ ಬೋಟ್ ಅವ್ರು ಬಿಟ್ರು ಆಯ್ತಾ. ಆ್ಯಂಡ್ ಸ್ಪೀಡ್ ಬೋಟ್ ಅವ್ರು ಬಿಟ್ಟಾಗ ಅವ್ರು ಹೇಳ್ತಾರೆ ನಿಮಗೆ ಇಷ್ಟು ನಿಮಿಷ ಟೈಮ್ ಇದೆ, ನೀವು ಅಷ್ಟರಲ್ಲಿ ಆ ಪ್ಲೇಸ್ನ ನೋಡಿಕೊಂಡು ಕರೆಕ್ಟ್ ಟೈಮಿಗೆ ಬರಬೇಕು ಅಂತ. ಎಲ್ಲ ಕಡೆನೂ ಈ ಥರನೇ ನಡೆಯುತ್ತೆ. ಇನ್ನು ಕೇವ್ ಅಂದರೆ ಏನು ದೊಡ್ಡ ಕೇವಲ್ಲಿ ಎಕ್ಸ್ಪೆಕ್ಟ್ ಮಾಡಿಬಿಡಿ ಆಯಿತಾ. ಮುಂಚೆ ಎಲ್ಲ ಐಲ್ಯಾಂಡ್ ಡೆವಲಪ್ ಆಗೋಕ್ಕೂ ಮುಂಚೆ ಸಮುದ್ರದ ನೀರು ಬಂದು ಹೊಡೆದು ಈ ಥರ ಹೋಲ್ ಮಾಡಿರುತ್ತೆ ಕಲ್ಲನ್ನ. ಅದನ್ನೇ ಇವರು ಕೇವ್ ಐಲ್ಯಾಂಡ್ ಅಂತಾರೆ. ಅದು ಬಿಟ್ಟು ಎಕ್ಸ್ಟ್ರಾ ಏನೂ ಜಾಸ್ತಿ ಇಲ್ಲ ಆಯಿತಾ. ಸೊ ಇದು ಒಂದಿತ್ತು ಫಸ್ಟ್ ಪ್ಲೇಸು. ನಾವು ಸ್ಪೀಡ್ ಬೋಟಲ್ಲಿ ಫ್ರಂಟ್ ಸೀಟ್ ಬೇಕು ಅಂತ ಹೇಳಿ 10 ಮಿನಿಟ್ಸ್ಗೂ ಮುಂಚೆನೇ ರಿಪೋರ್ಟಿಂಗ್ ಟೈಮ್ಗೆ ಬಂದು ಇಲ್ಲಿ ಕೂತ್ಕೊಂಡು ಬಿಟ್ಟಿದ್ವಿ. ಯಾಕಂದರೆ ಸ್ಪೀಡ್ ಬೋಟಲ್ ಸೀಟ್ಗೂ ಕಿತ್ತಾಡ್ತಾರೆ. ಸೊ ಅದಕ್ಕೋಸ್ಕರ ಫ್ರಂಟ್ ಸೀಟ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಬೇಗ ಬಂದ್ವಿ ನಾವು. ಚಿಕನ್ ಐಲ್ಯಾಂಡ್ ಅಂದ್ರೆ ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಅಲ್ಲಿ ಕೋಳಿ ಐತೆ ನೋಡ್ರಿ, ಕಾಣ್ತಿದ್ಯಾ? ಏನೋ ನೋಡ್ಬಿಡ್ರಿ, ಕೋಳಿ ಮಕ ನೋಡ್ರಿ. ಯಾರಾದರೂ ಸ್ಪೀಡ್ ಬೋಟಲ್ಲಿ ಥೈಲ್ಯಾಂಡ್ಗೆ ಹೋದಾಗ ಟ್ರಾವೆಲ್ ಮಾಡ್ತಾ ಇದ್ರೆ ಒಂದ್ಸತಿ ಸ್ಪೀಡ್ ಬೋಟಲ್ಲಿ ಫ್ರಂಟ್ ಸೀಟ್ನ ಎಕ್ಸ್ಪೀರಿಯನ್ಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಲೈಫಲ್ಲಿ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ. ಚಿಕನ್ ಪೀಸ್ ಕೇಳ್ಬಿಡ್ರಿ. ಹೇಗಿತ್ತು ಸ್ಪೀಡ್ ಬೋಟ್ ಎಕ್ಸ್ಪೀರಿಯನ್ಸ್ ತೇಜಸ್ವಿನಿ ಅವರೇ? ಏನಾದ್ರು ಒಂಚೂರು ಹೇಳಿ, ಮಾತಿ ಬರ್ತಿಲ್ಲ. ಇಂಟರ್ನ್ಯಾಷನಲ್ ಟ್ರಕ್ಕರ್ ಯಾಕೆ ಏನಾಯ್ತು? ಇನ್ನು ಪ್ರತಿ ಸಲ ಸ್ಪೀಡ್ ಬೋಟು ದಡಕ್ಕೆ ಬಂದು ಡ್ರಾಪ್ ಮಾಡೋಕ್ಕಾಗಲ್ಲ ಆಯಿತಾ. ಇಲ್ಲಿ ಎಲ್ಲ ಕಡೆನೂ ಫ್ಲೋಟಿಂಗ್ ಬ್ರಿಡ್ಜಸ್ ಥರ ಮಾಡಿರ್ತಾರೆ. ಸ್ಪೀಡ್ ಬೋಟ್ನ ಸರ್ಟೇನ್ ಡಿಸ್ಟೆನ್ಸ್ ಹಿಂದೆನೇ ನಿಲ್ಲಿಸ್ಬಿಟ್ಟು ನಾವು ಬರಬೇಕಾಗತ್ತೆ ಈ ಫ್ಲೋಟಿಂಗ್ ಬ್ರಿಡ್ಜ್ ಮೇಲೆ ನಡ್ಕೊಂಡು. ಆ್ಯಂಡ್ ಇದು ವೇವ್ಸ್ ಹೆಂಗೆ ಹೋಗುತ್ತೋ ಹಂಗೆ ಆಡ್ತಾ ಇರುತ್ತೆ ಆಯಿತಾ. ಒಂದೊಂದ್ಸತಿ ಸಮುದ್ರದ ವೇವ್ಸ್ ತುಂಬ ಹಾರ್ಶ್ ಆಗಿದ್ದಾಗ ಇದು ಹಿಂಗೆ ಎತ್ತಾಗ್ತಾ ಇರುತ್ತೆ, ನಮಗೆ ಗ್ರಿಪ್ಪೇ ಸಿಗಲ್ಲ ನಿಂತ್ಕೊಳ್ಳೋದಕ್ಕೆ. ಸೊ ಇದು ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ನಾವಿಲ್ಲಿ. ಆಮೇಲೆ ಏನು ಗೊತ್ತಾ, ನಿಮಗೆ ಎಲ್ಲೇ ಹೋದ್ರೂ ಯು ವಿಲ್ ಹ್ಯಾವ್ ಓನ್ಲಿ ಬೀಚಸ್ಸು ಮತ್ತು ಬ್ಲೂ ಕಲರ್ ವಾಟರ್ ಇರುತ್ತೆ. ಅದನ್ನ ಬಿಟ್ಟು ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆಯಿತಾ ಐಲ್ಯಾಂಡ್ ಟೂರಲ್ಲಿ. ರಿಯಲ್ ಐಲ್ಯಾಂಡ್ ಟೂರ್ ಯಾವ ಥರ ಇರುತ್ತೆ ಅಂದರೆ ಈ ಥರ ಇರ್ತಾರೆ, ಫುಲ್ ಜನ ಇರ್ತಾರೆ, ಗಜ ಅಂತ ಇರುತ್ತೆ. ನೀವು ಅದ್ರ ಮಧ್ಯದಲ್ಲಿ ಹೋಗಿ ಒಂದು ಒಳ್ಳೆ ಸ್ಪಾಟ್ ಹುಡುಕಿ ಫೋಟೋ ತೆಗೆಸ್ಕೋಬೇಕು, ಇಷ್ಟೇ ಐಲ್ಯಾಂಡ್ ಟೂರ್. ಇನ್ನು ಐಲ್ಯಾಂಡ್ ಟೂರ್ ಎಲ್ಲ ಆದಮೇಲೆ ಈಗ ಸಮುದ್ರದಲ್ಲಿ ಅವರು ಸ್ನೋಕ್ಲಿಂಗ್ ಮಾಡೋಕ್ಕೆ ನಮ್ಮನ್ನ ಬಿಡ್ತಾರೆ ಆಯಿತಾ. ಯಾರ್ಯಾರಿಗೆ ಸ್ವಿಮ್ಮಿಂಗ್ ಬರುತ್ತೆ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ, ಒಂದು 18 ಫೀಟ್ ಡೀಪ್ ಇರುತ್ತೆ. ಅದರಲ್ಲಿ ಸ್ನೋರ್ಕ್ಲಿಂಗ್ ಕಿಟ್ ಅಂತ ಬರುತ್ತೆ. ನೀವು ಆ ಪೈಪ್ನ ಹಾಕ್ಕೊಂಡು ಗ್ಲಾಸ್ನ ಹಾಕೊಂಡು ನೀರನ್ನ ಸಮುದ್ರದಲ್ಲಿ ನೋಡ್ಬೋದು. ಇದನ್ನ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಐಲ್ಯಾಂಡ್ ಟೂರಲ್ಲಿ ನೀವು. ಪೈಪ್ ಮುಳುಗಬಾರ್ದು ಕಣಲೆ ದಡ್ಡ, ಪೈಪ್ ಇದು ದೊಡ್ಡ ಗೈಡು ಇಲ್ಲಿ ಅದ್ರ ಪಕ್ಕಂತ ನಿಂತವ್ರೆ. ಅವಣ್ಣಂಗೆ ಹೇಳ್ತಾರೆ
ಥಾಯ್ಲೆಂಡ್, ಪುಕೆಟ್, ಕರಾಬಿ ಇಲ್ಲಿಗೆಲ್ಲ ಬಂದ ಮೇಲೆ ತಾಯಿ ಮಸಾಜ್ ಮಾಡಿಸ್ಕೊಂಡು ಹೋಗ್ದಲ್ಲ ಇದ್ದರೆ ವೇಸ್ಟ್ ಟ್ರಿಪ್ಪು. ಅದಕ್ಕೆ ತುಂಬ ರಿಸರ್ಚ್ ಮಾಡಿ ಒಂದು ಒಳ್ಳೆ ಮಸಾಜ್ ಸೆಂಟ್ರನ್ನ ಹುಡುಕಿದ್ದೀನಿ. ಸೊ ಆಯಿಲ್ ಮಸಾಜು ಏನೇನೋ ಕನ್ಫ್ಯೂಸ್ ಆಗಿಬಿಡ್ರಿ ಜನರು ಆಮೇಲೆ. ಸೊ ಹೇಳ್ತೀನಿ, ವೆಯ್ಟ್ ಮಾಡಿ, ನಾನು ಹೇಳ್ತೀನಿ ಯಾವುದು ಹೆಂಗಿತ್ತು ಸರ್ವೀಸು ಅಂತೆಲ್ಲ ಹೇಳ್ತೀನಿ. ಸೊ ಇವಾಗ ಹೋಗ್ತಾ ಇದ್ದೀವಿ ಗೋಯಿಂಗ್ ನಮ್ಮ ಹೋಟೆಲ್ ನೋಡಿ ಇಲ್ಲಿ ಕಡ್ಡಿ ಪುಕ್ಕಗಳೆಲ್ಲ ಇದ್ದಾವೆ. ನಾವು ಬಂದಿದ್ದೀವಿ ಇನ್ ಲೂಕ್ಸ್ ಅಂತ. ಹೌದು, ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿದೆ. ಆಂಬಿಯನ್ಸ್ ನೋಡಿ ತುಂಬ ಚೆನ್ನಾಗಿದೆ. ಎಲ್ಲ ನೋಡಿ, ಯಾಕಂದರೆ ಮಾಡಿಸ್ಕೊಳೋದು ಒಂದ್ಸಲ, ಅವಾಗ ಮಾಡಿಸ್ಕೊಳಕ್ಕಾಗಲ್ಲ. ಅದಕ್ಕೆ ನೋಡಿ ಒಳ್ಳೆ ಕಡೆ ಬರಬೇಕು, ಆಮೇಲೆ ಹೇಳ್ತೀವಿ ಸರ್ವಿಸ್ ಹೆಂಗಿತ್ತು ಅಂತ. ಆಂಬಿಯನ್ಸ್ ಅಂತೂ ಸೂಪರಾಗಿದೆ, ಸ್ಪೇಷಿಯಸ್ ಆಗಿದೆ. ನಿಜ ಹೇಳ್ತೀನಿ, ಎಲ್ಲರೂ ಲೈಫಲ್ಲಿ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ. ಬಟ್ ಫುಲ್ ಬಾಡಿ ಮಸಾಜಲ್ಲಿ ಹೆಡ್ ಮಸಾಜ್ ಬರೋಲ್ಲ, ಫುಟ್ ಮಸಾಜ್ ಬರೋಲ್ಲ, ಎರಡು ಸಪ್ರೇಟು. ಸೊ ಅವಕ್ಕೆ ಎಕ್ಸ್ಟ್ರಾ ಪೇ ಮಾಡಿ ಮಾಡಿಸ್ಕೋಬೇಕಾಗತ್ತೆ, ಆಯಿತಾ? ನೋ ಕನ್ಫ್ಯೂಷನ್ ಪ್ಲೀಸ್. ಆ್ಯಕ್ಚುಲಿ ಚೆನ್ನಾಗಿತ್ತು. ಒಂದು ಸತಿ ಲೈಫಲ್ಲಿ ಎಲ್ಲ ಟ್ರೈ ಮಾಡಬೇಕು, ಇದು ಟ್ರೈ ಮಾಡಬೇಕು. ಚೆನ್ನಾಗಿತ್ತು, ವೆರಿ ಗುಡ್, ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ವೆಂಕಟೇಶ್, ನಿಮ್ದೇನಾದರೂ? ಪರವಾಗಿಲ್ಲ, ಸುಮಾರು ಚೆನ್ನಾಗಿತ್ತು. ಅವರೇಜಲ್ಲ ಇದು. ಮೈಕೈ ನೋವಾಯಿತು ಅಂತಂದರೆ ಸಿಕ್ಕಾಪಟ್ಟೆ ನಾವು ಮುರಿದಾಗಿಬಿಟ್ರು. To tell. You just explain like what and all available. Okay. And location, Okay. name, and Yes. from how many year you are giving service. Okay. Like that. Can you close my door? Moment, Tina. I will make video. Hello. Good evening, everyone. We is Ilak Thai Wellness Massage in Ao Nang, Krabi of Thailand. In here we have like a foot massage, full body massage, oil massage, body scrub, foot scrub, nail, gel polish, and the hair brace on your design, right? And then the location of the here, near the SCB Bank, near the Holiday Inn Ao Nang, near the Boost Hotel Ao Nang, and we have to open up the 10 a.m. until midnight for every day and every festival. Thank you for your visit us. Bye bye. Namaste. Daniyash. ನನ್ನ ಥೈ ಮಸಾಜ್ ಮುಗಿಸ್ಕೊಂಡು ಇಲ್ಲೇ ಲೋಕಲ್ ಪ್ಲೇಸಸ್ ಲೈಕ್ ಸ್ಟೋರ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ, ಆಯಿತಾ? ಇನ್ನು ನನ್ನ ಒಪಿನಿಯನ್ ನೀವು ಕೇಳೋದಾದರೆ, ನಿಮಗೆ ಪ್ಯಾಕೇಜ್ ಅವ್ರು ಕೊಟ್ಟಿರೋದು ಅಲ್ದಲೆ ನಿಮ್ಗೆ ಏನಾದರೂ ಬೇರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಗುತ್ತಾ ಅಂತ ತಿಳ್ಕೊಳ್ಳಿ, ಆಯಿತಾ? ಯಾಕಂದರೆ ನೀವು ಅಷ್ಟು ದುಡ್ಡು ಖರ್ಚು ಮಾಡಿ ಹೋಗಿರ್ತೀರ, ಇನ್ನು ನೀವೇನು ಎಕ್ಸ್ಪ್ಲೋರ್ ಮಾಡದೆ ಬಂದರೆ ಎಲ್ಲ ವೇಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್, ಲೋಕಲ್ ಫಿಶ್ 300 ಬಾತ್ ಅಂತೆ. ಐಸಲ್ಲಿ ಹೆಂಗೆ ಸ್ಟೋರ್ ಮಾಡಿದ್ದಾರೆ, ಪ್ರಾನ್ಸ್ ಎಲ್ಲ ಹೆಂಗೆ ಸ್ಟೋರ್ ಮಾಡಿ, ಅದೇನೋ ಕಾಲ್ ಮಂದೆ, ಇದು ಪ್ರಾನ್ 350 at 200. ಕಾಲ್ ಮಂದೆ ಕಪ್ಪೆ ಚಿಪ್ಪು. ಓಕೆ, ಇದು ಪ್ರಾನ್ಸ್. ಸೋ ಕಾಲ್ಡ್ ಇಂಟರ್ನ್ಯಾಷನಲ್ ಟ್ರಿಪ್ಪರ್ ಹರೀಶ್ ಅವರು ಒಂದು ಹಾಡು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡೋಕ್ಕೆ ಬರಲ್ಲ. ನನ್ನ 3rd ಇಂಟರ್ನ್ಯಾಷನಲ್ ಟ್ರಿಪ್ಪರ್, 4th ಇಂಟರ್ನ್ಯಾಷನಲ್ ಟ್ರಿಪ್ಪರ್ ಅಂತಾರಲ್ಲ, ಅವ್ರಿಗೆ ಎಂಥದ್ದು ಬರಲ್ಲ. ನಂದೊಂದು ಬ್ಯಾಗ್ನ ನೆನೆಸಿದ್ದಾರೆ. ಆ್ಯಂಡ್ ವೆರಿ ಹ್ಯಾಪಿ ನ್ಯೂಸ್ ಗೈಸ್, ಫೈನಲಿ ಗೂಗಲ್ ಅಡೆಸೆನ್ಸ್ ಕ್ರಿಯೇಟ್ ಆಗಿದೆ. ಆಮೇಲೆ ಯೂಟ್ಯೂಬರ್ ನನ್ನ ಚಾನಲ್ನ ರಿವ್ಯೂ ಮಾಡಿ ಅಕ್ಸೆಪ್ಟ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಐ ವಿಲ್ ಫೈನಲಿ ಬಿ ಅರ್ನಿಂಗ್ ಇನ್ ಡಾಲರ್ಸ್. ಇಟ್ ಈಸ್ ಅ ವೆರಿ ಗುಡ್ ನ್ಯೂಸ್. ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಯಾರೇ ನನ್ನ ವಿಡಿಯೋ ನೋಡಿ ನನಗೆ ಇಷ್ಟು ದೂರ ಸಪೋರ್ಟ್ ಮಾಡ್ಕೊಂಬಂದಿದ್ದೀರೋ ಅವ್ರಿಗೆಲ್ಲ ಹಾರ್ಟ್ ಫಿಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಬಿಕಾಸ್ ನೀವಿಲ್ಲದೆ ಈ ಪ್ರೊಸೆಸಲ್ಲಿ ನಾನು ಏನೂ ಅಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಇದನ್ನ ಸ್ಟಾರ್ಟ್ ಮಾಡಬೇಕಾದ್ರೂ ನಂಗೆ ಅನಿಸ್ತಾಯಿತ್ತು, ಏನಾಗುತ್ತೆ, ನಾನು ರೀಚ್ ಆಗ್ತೀನ ಜನನ ಇಲ್ವಾ ಅಂತ. ಆ್ಯಂಡ್ ಗೂಗಲ್ ಅಡೆಸೆನ್ಸ್ ಅಂದರೆ ಯಾವ ಥರ ಅಂದರೆ, ನಿಂದು 3000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು, ಪ್ಲಸ್ ನಿಮಗೆ 500 ಸಬ್ಸ್ಕ್ರೈಬರ್ಸ್ ಮೇಲೆ ಇರಬೇಕು. ಆ್ಯಂಡ್ ಐ ಹ್ಯಾವ್ ಮ್ಯಾಚ್ಡ್ ಆಲ್ ದಿ ಕ್ರೈಟೀರಿಯಾಸ್ ರೈಟ್ ನೌ ಆ್ಯಂಡ್ ವೆರಿ ನಿಯರ್ ಇನ್ ರೀಚಿಂಗ್ 4000 ವಾಚ್ ಅವರ್ಸ್. ವೆರಿ ನಿಯರ್ ಇದ್ದೀನಿ. ಆ್ಯಂಡ್ ಇನ್ನೂ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಬೇಕು. ದ್ಯಾಟ್ ಈಸ್ ದಿ ಬಿಗ್ಗೆಸ್ಟ್ ಟಾಸ್ಕ್ ನನಗೆ. ಬಟ್ ಐ ಹ್ಯಾವ್
ಐ ಆಮ್ ವೆರಿ ನಿಯರ್ ಇನ್ ಆಲ್ ದೋಸ್ ಥಿಂಗ್ಸ್. ಬಟ್ ನನ್ನ ವಾಚರ್ಸ್ ಅಂತೂ ಕಂಪ್ಲೀಟ್ ಆಗ್ತಾಯಿದೆ. ಐ ಆಮ್ ಸೋ ಹ್ಯಾಪಿ. ಪೀಪಲ್ ನನ್ನ ಎಲ್ಲ ವೀಡಿಯೋಸು ಪೀಪಲ್ ಅಷ್ಟು ನೋಡಿ ಸಪೋರ್ಟ್ ಮಾಡ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರ ನನ್ನ ಮತ್ತು ನನ್ನ ಹಸ್ಬೆಂಡ್ನ ಹಾರ್ಟ್ ಫೆಲ್ ಥ್ಯಾಂಕ್ಸ್. ನಂಗೆ ಯೂಶ್ವಲಿ ಈ ಥರ ಮೆಸೇಜಸ್ ಬರುತ್ತೆ, ಯು ಆರ್ ದಿ ಮೋಸ್ಟ್ ಬ್ಯೂಟಿಫುಲ್ ಕಪಲ್, ನನ್ನ ಫೇವ್ರೆಟ್ ಕಪಲ್ ಅಂತ. ಅವ್ರಿಗೆಲ್ಲರಿಗೂ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಯುವರ್ ಲವ್ ಮೀನ್ಸ್ ಸೋ ಮಚ್ ಟು ಅಸ್. ಆ್ಯಂಡ್ ತುಂಬ ಖುಷಿ ಆಯಿತು. ಅದು ನಂಗೆ ಫೋಟೋ ತಗೊಳಕ್ಕಾಗಲಿಲ್ಲ, ಈ ವಾಸ್ ಇನ್ ಅ ಕಾಲ್. ಬಟ್ ಫೈನಲಿ ಈ ಥರ ಬರ್ತಾಯಿದೆ ನೋಡಿ, ಜರ್ನಿ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ವೆರಿ ನಿಯರ್ ಇನ್ ಕಂಪ್ಲೀಟಿಂಗ್ ಮೈ ವಾಚರ್ಸ್ ಟು. ಸೊ ಪ್ಲೀಸ್ ವಾಚರ್ಸ್ನ ನೋಡಿ, ಪ್ರೀತಿ ತೋರಿಸಿ. ಆ್ಯಂಡ್ ಫೈನಲಿ ನಮ್ಮದು ಬ್ಯಾಂಕಾಕ್ ವೀಡಿಯೋಸ್ ಎಲ್ಲ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ ಆಯಿತಾ. ಸೊ ಸ್ವಲ್ಪ ಕೆಲಸ ಇದೆ, ಅದಾದಮೇಲೆ ಸಿಗ್ತೀನಿ ಅಲ್ಲಿ ಹೋಗಿ. ಇದು ಇವತ್ತು ನಾವು ಬಂದಿರೋ ಹಾಂ ತೇಜು, ಯಾಕೆ ಈ ಹೋಟ್ಲಿಗೆ ಬಂದಿದ್ದೀವಿ ಹೇಳು? ಕನ್ನಡದಲ್ಲಿ ಹಾಕಿದ್ದಾರೆ. ರುಚಿಕರವಾದ ಆಹಾರ ಲಭ್ಯವಿದೆ. ಇಡೀ ಥಾಯ್ಲ್ಯಾಂಡಲ್ಲಿ ಇದೊಂದೇ ಹೋಟ್ಲಲ್ಲಿ ಕನ್ನಡದಲ್ಲಿ ಹಾಕಿರೋದು. ಅದಕ್ಕೆ ನಾವು ಕನ್ನಡಿಗರು ಬಂದಿದ್ದೀವಿ. ಈ ಹೋಟ್ಲುಗಳಲ್ಲಿ ಒಂದು ಸಮಸ್ಯೆ ಇದೆ, ಎಲ್ಲೋದ್ರೂ ವಿತ್ ಬೋನ್ ಬಿರಿಯಾನಿ ಕೊಡಲ್ಲ, ಬರೀ ಅದು ಒಂಚೂರು ಚೆನ್ನಾಗಿದೆ. ಅಪ್ಲಿಕೇಶನ್ ಓಪನ್ ಆಗಲ್ಲ ಅಲ್ಲಿ, ಊಟ ಇಲ್ಲದೆ ನಾನು ಹೆಂಡತಿ ಸ್ವರ್ಗೋಗಳು. ಸಿಮ್ ಕಾರ್ಡ್ ಇರೋ ಓಪನ್ ಆಗಲ್ಲ. ಹೊಟ್ಟೆ ಮಕ್ ಹೊಡಿತೀವಿ. ಇದು ಆರ್ಡ್ರ್ ಮಾಡಿದ್ದೀವಿ. ಏನು ಆರ್ಡ್ರ್ ಮಾಡಿದ್ದು ನಾವು? ಚಿಕನ್ ಬಿರಿಯಾನಿ ಬಿರಿಯಾನಿ ಜೊತೆಗೆ ತಂದೂರಿ ಆರ್ಡ್ರ್ ಮಾಡಿದ್ದೀವಿ. ಬೆಸ್ಟ್ ಪ್ಲೇಸ್ ಯಾವ್ದು ಗೊತ್ತಾ? ನಿಮ್ಗೇನು ಊಟನೇ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಎನಿಬಡಿ $7-11 ಅಂತ ಒಂದು ಮೋರು ಈ ಥರ ಶಾಪ್ಸ್ ಇರ್ತಾರೆ. ಇಲ್ಲಿ 7-11 ಅಂತ ಒಂದು ಶಾಪ್ ಇದೆ, ಬೆಸ್ಟ್ ಪ್ಲೇಸ್ ಆಯಿತಾ. ಹೋಗಿ ಬರ್ಗರ್ ಕೊಡಿ ಅಂದರೆ ಅವರೇ ಬಿಸಿ ಮಾಡಿ ಎಲ್ಲ ಕೊಡ್ತಾರೆ, ತಿನ್ಬೋದು. ಇದು ನಂಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ, ನಮ್ಮ ಅಕ್ಕ ಸಜೆಸ್ಟ್ ಮಾಡಿದ್ದು. ನಾನು ಇವಾಗ ಹೋಗ್ತೀನಿ ತೋರಿಸ್ತೀನಿ. ಅದೊಂದು ಒಳ್ಳೆ ಆಪ್ಷನ್. ಪ್ಲಸ್ ಎಲ್ಲ MRP ಇರುತ್ತೆ, ಯಾವುದೇ ಎಕ್ಸ್ಟ್ರಾ ಇರಲ್ಲ, ರೀಸನಬಲ್ ಪ್ರೈಸ್. ಆ ಥರ ಯಾರು ಆಕ್ಸೆಸ್ ಕೊಡಲ್ಲ.